ನಮಸ್ತೆ. ನಾನು ಡಾಕ್ಟರ್ ರೂಪಶ್ರೀ ಬೀಜೆ, ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನ ಆವರಣದಲ್ಲಿರುವಂತಹ ಶ್ರೀ ಬಸವೇಶ್ವರ ಹೈಯರ್ ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯರು. ಇವತ್ತು ನಮ್ಮ ಶಾಲೆಯಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಂತಹ ಆಟಗಳಲ್ಲಿ ಒಂದು ಹಳೆಯ ಕಾಲದ ಆಟಗಳನ್ನು ಪರಿಚಯಿಸುವಂತಹ ಒಂದು ಉದ್ದೇಶದಿಂದ ಇವತ್ತು ಹಳ್ಳಿ ಸೊಗಡಿನ ಆಟಗಳು ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೊಂದು ನಮ್ಮ ಶಾಲೆಯಿಂದ ನಾವು ಮಕ್ಕಳಿಂದ ಆಟವನ್ನು ಆಡಿಸ್ತಾ ಇದ್ದೀವಿ. ಇದು ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮವಾಗಿದ್ದು ನಮ್ಮ ಮಕ್ಕಳೆಲ್ಲರೂ ಸಹ ಮೊಬೈಲ್ನ ಆಟಗಳಿಲ್ಲದೆ ಇವತ್ತು ಸಂಪೂರ್ಣವಾಗಿ ದೇಸೀಯ ಆಟಗಳನ್ನು ಆಡ್ತಾ ಇದ್ದಾರೆ. ಇಂಥ ಒಂದು ದೇಸೀಯ ಆಟಗಳನ್ನು ನಾನು ನಿಮಗೆ ಈ ದಿನ ಪರಿಚಯಿಸುತ್ತಿದ್ದೇನೆ. ಇವರೆಲ್ಲ ನಮ್ಮ ಬಸವೇಶ್ವರ ಪಬ್ಲಿಕ್ ಶಾಲೆಯ ಮಕ್ಕಳು. ಈ ದಿನದ ಒಂದು ಕಾರ್ಯಕ್ರಮವನ್ನು ಮತ್ತು ಆಟಗಳನ್ನು ನೋಡಲಿಕ್ಕೆ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಇಲ್ಲಿ ವಿಭಿನ್ನ ರೀತಿಯ ಆಟಗಳನ್ನು ನಾವು ನಿಮಗೆ ಪರಿಚಯಿಸಲಿದ್ದೇವೆ. ಹಳೆಯ ಕಾಲದಲ್ಲಿ ಪ್ರಾರಂಭವಾದಂತಹ ಆಟಗಳ ಇತಿಹಾಸದಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಗಳ ಒಂದು ಪರಿಚಯವನ್ನು ನಮ್ಮ ಶಾಲಾ ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಿಮಗೆ ಪರಿಚಯಿಸಲಿದ್ದಾರೆ. ಚದುರಂಗವಾಗಿರ್ಬೋದು, ಮೋಕ್ಷಪಟಂ ಅಥವಾ ಸ್ನೇಕ್ ಲ್ಯಾಡರ್ ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆ. ಮತ್ತು ಎಲ್ಲದಕ್ಕಿಂತ ವಿಭಿನ್ನವಾಗಿ ಬೊಂಬೆ ಆಟ ಹಳೆಯ ಕಾಲದ ಒಂದು ಮನೋರಂಜನೆಯ ಸಾಧನವಾಗಿತ್ತು. ಅಂಥ ಒಂದು ಬೊಂಬೆ ಆಟವನ್ನು ಸಹ ನಮ್ಮ ಶಾಲೆಯ ಆವರಣಕ್ಕೆ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತೆಗೆದುಕೊಂಡು ಬಂದಿದ್ದಾರೆ. ಬನ್ನಿ, ಈಗ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂಥ ದೇಸೀಯ ಆಟಗಳ ಒಂದು ಉಪಕರಣಗಳನ್ನು ಈ ಒಂದು ರೂಮಿನಲ್ಲಿ ಪ್ರದರ್ಶನಕ್ಕಿಟ್ಟಿದ್ದೀವಿ. ಅಳಿಗುಣಿ ಮನೆ ಆಟ ಮತ್ತು ಚೌಕಾಬಾರ, ಹಗ್ಗದಾಟ, ಸ್ಕಿಪ್ಪಿಂಗ್, ಗೋಲಿ. ಇದಂತೂ ನೀವು ನೆನಪಿರ್ಬೋದು, ಗೋಲಿಗಳ ಆಟವನ್ನು ಆಡುತ್ತಿದ್ದೀರಾ. ಇದು ನಾವು ಸೆಟ್ಗಳ ಆಟವನ್ನು ಆಡ್ತಾ ಇದ್ವಿ ಸಣ್ಣ ಮಕ್ಕಳಲ್ಲಿ. ಆ ಸೆಟ್ಗಳ ಆಟ, ರಿಂಗ್ಗಳನ್ನು ಎಸೆತ ಮಾಡುವಂಥದ್ದು. ಆಮೇಲೆ ಲಗೋರಿಯ ಪರಿಕಲ್ಪನೆ. ಲಗೋರಿಯನ ಪರಿಕಲ್ಪನೆ ಸಣ್ಣ ಮಕ್ಕಳಾಗಿದ್ದಾಗ ನಮಗೆ ಯಾವುದೇ ಉಪಕರಣಗಳ ಕೊರತೆ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಸೈಕಲ್ ಗಾಲಿಗಳಾಗಿರ್ಬೋದು, ನನ್ನ ತಂದೆ ತಾಯಿಗಳ ಬೈಕ್ನ ಗಾಲಿಗಳನ್ನು ತೆಗೆದುಕೊಂಡು ಓಡಿಸುವಂಥ ಒಂದು ಆಟ ಆಡ್ತಾಯಿದ್ವಿ. ಮೋಕ್ಷಪಟಂ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಗಿರ್ಬೋದು, ಚೆಸ್, ಚದುರಂಗದಾಟ ಮತ್ತು ಕಬಡ್ಡಿಯ ಕ್ರೀಡಾಂಗಣದ ಒಂದು ಮ್ಯಾಪ್ ಆಗಿರ್ಬೋದು, ಬುಗುರಿ, ಚಿನ್ನಿದಾಂಡು. ಮತ್ತು ಹಳೆ ಕಾಲದಲ್ಲಿ ನಾವು ಮಾಡ್ಕೊಳ್ತಾರೆ, ನಮಗಂತ ಅವತ್ತಿನ ಕಾಲದಲ್ಲಿ ವಾಚ್ ಆಗಿರ್ಬೋದು, ಪಿಗಳಾಗಿರ್ಬೋದು ಕೊಡಿಸುವಂಥವ್ರು ಕಮ್ಮಿ ಇದ್ದರು. ಆವತ್ತಿನ ದಿನಗಳಲ್ಲಿ ನಾವು ಈ ತೆಂಗಿನ ಗರಿಗಳನ್ನೇ ತೆಗೆದುಕೊಂಡು ವಾಚ್ಗಳಾಗಿ ನಾವು ಮಾಡ್ಕೊಳ್ತಾ ಇದ್ವಿ. ಅಂಥ ಒಂದು ಪರಿಕಲ್ಪನೆಯನ್ನು ಸಹ ನಾವು ಮಕ್ಕಳಿಗೆ ಪರಿಚಯಿಸಿದ್ದೀವಿ. ರೂಪ, ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಹಳೆಯ ಕಾಲದ ಒಂದು ಮನೋರಂಜನೆಯ ಆಟಗಳಲ್ಲಿ ಆಗಿರ್ಬೋದು ಅಥವಾ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಬೊಂಬೆ ಆಟ ಒಂದು. ಈ ದಿನ ನಮ್ಮ ಬಸವೇಶ್ವರ ಶಾಲೆಯ ಮಕ್ಕಳು ತಮ್ಮ ವಿಚಿತ್ರವಾದಂತಹ ವೇಷಭೂಷಣಗಳಿಂದ ರಾಮಾಯಣದ ತಾಟಕ ಸಂಹಾರ ಎನ್ನುವಂತಹ ಒಂದು ಬೊಂಬೆ ಆಟವನ್ನು ನಿಮಗೆ ಪರಿಚಯಿಸಲಿದ್ದಾರೆ. ನಿಮ್ಮ ಪರಿಚಯನ ಮಾಡಿಕೊಡಿ ಮಕ್ಕಳೇ. ನಾನು ರಾಕ್ಷಸಿ ತಾಟಕಿ. ನಾನು ಇಲ್ಲಿರುವ ಮನುಷ್ಯರನ್ನೆಲ್ಲ ತಿಂದು ಬಿಡುವೆ, ಅದೇ ನನ್ನ ಆಹಾರ. ನಾನು ಆಂಜನೇಯ. ನಾನು ರಾಮನ ಬಂಟ ಆಂಜನೇಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾನು ತಾಟಕಿಯ ರಾಕ್ಷಸಿಯ ಮಗ ಮಾರೀಚ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಾನು ರಾವಣ, ಶಿವಭಕ್ತ. ಶಿವನೇ ನನ್ನ ಆರಾಧ್ಯ ದೈವ. ನನಗೆ 10 ತಲೆಗಳಿವೆ. ಧನ್ಯವಾದಗಳು. ನಾನು ವಿಷ್ಣುಮಿತ್ರ. ರಾಮ ಲಕ್ಷ್ಮಣ ನನ್ನ ಇಬ್ಬರು ಶಿಷ್ಯರು. ಬನ್ನಿ ರಾಮ ಲಕ್ಷ್ಮಣರೇ, ತಾಟಕಿನ ಸಂಹರಿಸುವ. ನಾನು ಊರ್ಮಿಳಾ, ಲಕ್ಷ್ಮಣನ ಮಡದಿ. ಧನ್ಯವಾದಗಳು. ಮೈ ನೇಮ್ ಇಸ್ ಅಕ್ಷಯವರ್ಧನ್. ಮೈ ಸ್ಟ್ಯಾಂಡಿಂಗ್ ಇಸ್ 3rd ಸ್ಟ್ಯಾಂಡರ್ಡ್. ನನ್ನ ಹೆಸರು ಅಕ್ಷಯವರ್ಧನ್. ನಾನು 3ನೇ ತರಗತಿ ಓದುತ್ತಿದ್ದೇನೆ. ನಾನು ಲಕ್ಷ್ಮಣ. ನನ್ನ ಪ್ರಿಯ ಸಹೋದರ ರಾಮ ಅಗ್ರಜರಲ್ಲಿ ನಾನು ಅಲ್ಲಿ.
ನನ್ನ ಹೆಸರು ಸೀತಾ. ನಾನು ಜನಕರಾಜನ ಮಗಳು. ನನಗೆ ಜಾನಕಿ ಎಂಬ ಹೆಸರು ಇದೆ. ನಾನು ರಾಮನ ಪ್ರಿಯ ಮಡದಿ, ರಾಮನ ಪರಿಚಾರಕಿ. ನನ್ನ ಹೆಸರು ರಾಮ. ನಾನು ದಶರಥನ ಮಗ. ಲಕ್ಷ್ಮಣ ನನ್ನ ಪ್ರಿಯ ಸಹೋದರ. ಸೀತಾ ನನ್ನ ಪ್ರೀತಿಯ ಮಡದಿ. ಧನ್ಯವಾದಗಳು. ನನ್ನ ತಂದೆ ಹೆಸರು ಸುರೇಶ್. ಸುರೇಶ್. ರಾಮನ ತಂದೆ ಹೆಸರು ದಶರಥ. ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕನಾಥ ಪ್ರತಿಸ್ಥಿತಿ ಭೈರಕಾಂತ ಏಕದಂತ ವೈಕನಾಥ ಪ್ರತಿಸ್ಥಿತಿ ಭೈರಕಾಂತ ಗಜವದನ ಹೇರಂಬ ಮೂಷಿಕವಾಹನ ಸರ್ಪಭೂಷ ಮೂಷಿಕವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ 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 ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕನಾಥ ಪ್ರತಿಸ್ಥಿತಿ ಭೈರಕಾಂತ ಏಕದಂತ ವೈಕನಾಥ ಪ್ರತಿಸ್ಥಿತಿ ಭೈರಕಾಂತ ಗಜವದನ ಹೇರಂಬ. ಥ್ಯಾಂಕ್ ಯು. ಬೊಂಬೆಯ ಕಲೆಯು ಶಾತವಾಹನ ಪಲ್ಲವರು ಚಾಣಕ್ಯರ ರಾಜರ ಕಾಲದಿಂದಲ್ಲದೆ ವಿಜಯನಗರ ತಂದೂರು ರಾಜರ ಕಾಲದಿಂದಲೂ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿದೆ. ಬೊಂಬೆ ಆಟದ ಪ್ರಾಚೀನತೆಯನ್ನು ಭಗವದ್ಗೀತೆ ಹಿಂದೆಯೇ ಕ್ರಿಸ್ತಪೂರ್ವಕ 3000 ವರ್ಷಗಳ ಹಿಂದೆಯೇ ಉನ್ನತ ಮಟ್ಟವನ್ನು ಪಡೆದಿದೆ. ಗೊಂಬೆಯನ್ನು ನೇರವಾಗಿ ನಿಲ್ಲಲು ಬಿದಿರು ಅಥವಾ ಲಾಳದ ಕಡ್ಡಿಗಳನ್ನು ಮಧ್ಯಕ್ಕೆ ಸೀರಿ ಅದರ ಮಧ್ಯ ಗೊಂಬೆಗಳನ್ನು ಇಟ್ಟು ಹೊಲಗೆ ಹಾಕುತ್ತಾರೆ. ಗೊಂಬೆಗಳ ರಚನೆಗೆ ಜಿಂಕೆ ಅಥವಾ ಆಡಿನ ಚರ್ಮಗಳಿಂದ ದೇವತಾ ಪಾತ್ರಕ್ಕೆ ಜಿಂಕೆಯ ಚರ್ಮದಿಂದಲೇ ಮಾಡಬೇಕೆಂದು ನಿಯಮವಿದೆ. ಸೂತ್ರದ ಗೊಂಬೆ ಎಂದರೆ ಪ್ರೀತಿ ತುಂಬಿದ ಗೊಂಬೆ ಎಂದು ಹೇಳಲಾಗುತ್ತದೆ. ಅದಕ್ಕೆ ಸಮಾನಾರ್ಥಕವಾಗಿ ಮುದ್ದಿನ ಗೊಂಬೆ ಎಂದು ಹೇಳುತ್ತಾರೆ. ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಆಟವನ್ನು ಪ್ರಾರಂಭಿಸೋಣ. ವೀಕ್ಷಕರಿಗೆ ಅಲೌಕಿಕ ಪ್ರಪಂಚಕ್ಕೆ ಕರೆದೊಯ್ಯೋಣ. ಧನ್ಯವಾದಗಳು. ವಿಶ್ವಾಮಿತ್ರ, ರಾಮ, ಲಕ್ಷ್ಮಣ ಈ ಮೂವರು ದಾರಿಯಿಂದ ಹೋಗುತ್ತಿದ್ದರು. ಬಹುಬೇಗನೆ ಅವರಿಗೊಂದು ಅರಣ್ಯ ಸಿಕ್ಕಿತು. ನಿಗೂಢ ಹಾಗೂ ದಟ್ಟವಾದ, ಅಲ್ಲಿ ಮರಗಿಡಗಳು ತುಂಬಿದ್ದು. ನಡು ಮಧ್ಯಾಹ್ನದಲ್ಲೂ ಸೂರ್ಯನ ಕಿರಣ ಒಳಗೆ ಬೀಳುತ್ತಿರಲಿಲ್ಲ. ಹಿಂಸಕ ಪಶುಗಳು ಕುಶಾಲವಾಗಿ ಅಲ್ಲಿ ತಿರುಗುತ್ತಿದ್ದವು. ಕ್ರೂರ ಪ್ರಾಣಿ ಹಾಗೂ ಅನ್ಯ ಕಾಡ ಮೃಗಗಳು ಎಂಬ ಕರ್ಕಶ ಸ್ವರವು ಕಿವಿಗೆ ಬೀಳುತ್ತಿದ್ದವು. ಮಧ್ಯ ಮಧ್ಯದಲ್ಲಿ ಹಾವು ಮತ್ತು ಮೊಸಳೆಯ ಕಿರುಚಾಟವು ಕೇಳುತ್ತಿದ್ದವು. ಈ ಘೋರವಾದ ಅರಣ್ಯವನ್ನು ಕಂಡು ಬಾಲಕ ರಾಮನು ಸಹಜವಾದ ಕುತೂಹಲದಿಂದ ಕೇಳಿದ. ರಾಮ ಕೇಳಿದ, ಇಷ್ಟೊಂದು ಭಯಾನಕವಾದ ಕಾಡು ಗುರುಗಳೇ, ಇಲ್ಲಿ ಮನುಷ್ಯರು ಯಾಕೆ ಇಲ್ಲ? ವಿಶ್ವಾಮಿತ್ರರು ಹೇಳಿದರು, ರಾಮ, ಮುಂಚೆ ಇಲ್ಲಿ ಅರಣ್ಯ ಇರಲಿಲ್ಲ. ಈ ಪ್ರದೇಶ ಧನಧಾನ್ಯಗಳಿಂದ ಸಮೃದ್ಧವಾಗಿತ್ತು. ಆದರೆ ತಾಟಕಿ ರಾಕ್ಷಸಿ, ನರಭಕ್ಷಕಿ, ಅವಳಿಂದ ಈ ಪ್ರದೇಶ ನಿರ್ನಾಮ. ತಾಟಿಕ ನರಭಕ್ಷಕಿ ಮತ್ತು ಅವಳ ಮಾರೀಚ ಎಂಬ ಹೆಸರಿನ ಮಗನೂ ನರಭಕ್ಷಕ. ಇವರು ಈ ವನದಲ್ಲಿ ವಾಸ ಮಾಡಿ ಇಲ್ಲಿಯ ಜನರನ್ನು ಕೊಂದು ತಿಂದರು. ದಿನದಿಂದ ದಿನ ಈ ಪ್ರದೇಶ ಸರ್ವನಾಶವಾಯಿತು. ಕಾಲಾಂತರದಲ್ಲಿ ಇಲ್ಲಿ ಅರಣ್ಯ ಬೆಳೆಯಿತು. ಇದನ್ನೇ ಈಗ ದಂಡಕಾರಣ್ಯ ಅನ್ನುತ್ತಾರೆ. ತಾಟಿಕ ಮಾರೀಚನೊಂದಿಗೆ ಇವತ್ತಿಗೂ ಈ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾಳೆ ರಾಮ. ಅವರಿಬ್ಬರು ನನ್ನ ಯಜ್ಞ ಕಾರ್ಯವನ್ನು ವಿಘ್ನ ಮಾಡುತ್ತಿದ್ದಾರೆ. ಹಾಗಾಗಿ ನೀನು ಆ ತಾಟಕಿಯನ್ನು ವಧಿಸಿ ಈ ಪ್ರದೇಶವನ್ನು ಸುಖಕರವಾಗಿ ಮಾಡು. ಶ್ರೀರಾಮ ಕೇಳಿದ, ಆದರೆ ಗುರುಗಳೇ, ಸ್ತ್ರೀಯ ವಧೆ ಮಾಡುವುದು ಸರಿಯಲ್ಲ, ಅದು ತಪ್ಪು ಎಂದು ಹೇಳುತ್ತಾರಲ್ಲ. ಸ್ತ್ರೀಯ ವಧೆ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತಿದೆಯಲ್ಲ. ಆಗ ವಿಶ್ವಾಮಿತ್ರರು ಆಗ್ರಹಪೂರ್ವಕವಾಗಿ ಹೇಳಿದರು, ರಾಮ,
ಲೋಕ ಕಲ್ಯಾಣಕ್ಕಾಗಿ ಇದು ಶ್ರೇಷ್ಠವಾದ ಹಾಗೂ ಅವಶ್ಯಕವಾದ ಕೆಲಸ. ಆದರೂ ರಾಮ ಚಿಂತಾಗ್ರಸ್ತವಾಗಿ ನಿಂತಿರುವುದನ್ನು ಕಂಡು ಅವರು ಮುಂದೆ ಹೇಳಿದರು, ನಗುವ ಸ್ವರ ಕೇಳಿಸುತ್ತದೆ. ನಡು ಮಧ್ಯಾಹ್ನದ ವೇಳೆಯಲ್ಲೂ ರಾತ್ರಿಯಂತೆ ಕಡು ಕತ್ತಲೆಯಾಗುತ್ತದೆ. ಅವರ ಹಿಂದೆ ಹಿಂದೆ ಒಂದು ಭಯಾನಕವಾದ ಕಡು ಕಪ್ಪು ಶರೀರದ ರಾಕ್ಷಸಿಯೊಬ್ಬಳು ಅವರ ದಾರಿಯ ಅಡ್ಡ ಬಂದು ನಿಲ್ಲುತ್ತಾಳೆ. ಅವಳ ಬಾಯೊಳಗಿರುವ ಬಿಳಿ ಚೂಪಾದ ದೊಡ್ಡ ದೊಡ್ಡ 2 ಹಲ್ಲುಗಳು ಹೊರಬರುತ್ತದೆ. ಅವಳ ಕ್ರೂರವಾದ ಕೆಂಪಾದ ಕಣ್ಣುಗಳು ಮಿಂಚಿನ ಹಾಗೆ ಫಲಫಲನೇ ಮಿಂಚುತ್ತಿತ್ತು. ಅವಳ ಕೈಕಾಲಿನ ಉಗುರುಗಳು ಇಷ್ಟು ದೊಡ್ಡ ಮತ್ತು ಚೂಪಾಗಿದ್ದವು. ಅದನ್ನು ನೋಡಿಯೇ ಕೈಕಾಲುಗಳು ನಡುಗುತ್ತಿದ್ದವು. ಅವಳ ಬೇಸುರ ಕರ್ಕಶ ಸ್ವರಕ್ಕೆ ಅರಣ್ಯದ ಪಕ್ಷಿಗಳು ಹಾರಿ ದೂರ ದೂರ ಹೋದವು. ಹುಲಿ ಸಿಂಹಗಳಂತಹ ಕ್ರೂರ ಪ್ರಾಣಿಗಳು ಸಹ ಭಯಭೀತರಾಗಿ ಮರಗಳ ಅಡ್ಡ ಗುಡ್ಡೆಯ ಗುಹೆಯೊಳಗೆ ಅಡಗಿ ಹೋಗಿ ಕೂತವು. ರಾಮ ಲಕ್ಷ್ಮಣರಿಬ್ಬರೂ ಶೂರರು. ಆದರೆ ಆ ಕ್ರೂರ ರಾಕ್ಷಸಿಯ ಉಗ್ರ ರೂಪ ನೋಡಿ ಅವರು ಸಹ ಒಂದು ಕ್ಷಣ ಭಯದಿಂದ ನಿಂತುಕೊಂಡರು. ವಿಶ್ವಾಮಿತ್ರರು ಅವರ ಈ ಅವಸ್ಥೆಯನ್ನು ನೋಡಿ ಅವರು ಹೇಳಿದರು, ರಾಮ, ಲಕ್ಷ್ಮಣ, ಇದೇ ಆ ದುಷ್ಟ ಹಾಗೂ ಮಾಯಾವಿ ರಾಕ್ಷಸಿ. ಇವಳ ಹೆಸರೇ ತಾಟಕಿ. ಈ ವನದಲ್ಲಿ ಹೋಗಿ ಬರುವ ಅನೇಕ ನಿಷ್ಪಾಪ ಪ್ರಾಣಿಗಳನ್ನು ಅವಳು ಕೊಂದು ತಿಂದಿದ್ದಾಳೆ. ಭಿನ್ನ ಭಿನ್ನ ಪ್ರಾಣಿಗಳನ್ನು, ಮನುಷ್ಯರನ್ನು ಇವಳು ಮಾಯಾವಿ ರೂಪ ಧರಿಸಿ ಅವರನ್ನು ಹಾದಿ ತಪ್ಪಿಸುತ್ತಾಳೆ. ನಂತರ ಅವರನ್ನು ಕೊಂದು ಅವರ ಮಾಂಸ ತಿಂದು ರಕ್ತ ಕುಡಿಯುತ್ತಾಳೆ. ಇವಳ ನಿಜವಾದ ರೂಪ ಎಷ್ಟು ಕ್ರೂರ ಹಾಗೂ ಎಷ್ಟು ಭಯಾನಕವಾಗಿದೆ ಎಂಬುದನ್ನು ನೀನೇ ನೋಡಿದೆಯಲ್ಲ ರಾಮ. ಈ ರಾಕ್ಷಸಿಯ ವಧೆ ಮಾಡು, ಹೆದರಬೇಡ, ಭಯಪಡಬೇಡ, ಮತ್ತು ಓರ್ವ ಸ್ತ್ರೀಯನ್ನು ಹೇಗೆ ವಧಿಸಲಿ ಎಂದು ಚಿಂತಿಸಬೇಡ. ನಿಶ್ಚಿಂತೆಯಿಂದ ಅವಳನ್ನು ವಧಿಸು. ಯಾಕೆಂದರೆ ಸಜ್ಜನರ ಹಾಗೂ ಸತ್ಕರ್ಮಗಳ ರಕ್ಷಣೆಗಾಗಿ ಇಂಥ ದುಷ್ಟ ಕ್ರೂರ ಸ್ತ್ರೀಯನ್ನು ವಧಿಸುವುದು ಧರ್ಮವು ಹೇಳುತ್ತದೆ ರಾಮ. ವಿಶ್ವಾಮಿತ್ರ ಮಹರ್ಷಿಗಳು ಇದನ್ನು ಹೇಳುತ್ತಿರುವಾಗಲೇ ಅದನ್ನು ಕೇಳಿ ಆ ರಾಕ್ಷಸಿ ಜೋರಾಗಿ ನಕ್ಕಳು. ಅವಳ ಬಾಯಿಂದ ನೀರು ಬಂತು. ಅವಳ ಬಾಯಿಂದ ನೀರಿನ ಧರೆಯೋ ಹರಿಯಲಾರಂಭಿಸಿತು. ದಾಡ್ ಅಂತ ಅವಳು ಬಿರುಗಾಳಿಯಂತೆ ಓಡಲಾರಂಭಿಸಿದಳು. ಅವಳ ಈ ಓಡುವ ರಭಸದಿಂದ ಆಕಾಶದಂತೆ ಭಯಂಕರವಾದ ಧೂಳಿನ ಮೋಡಗಳೇ ಸೃಷ್ಟಿಯಾದವು. ಆ ಧೂಳಿನಿಂದ ಭಯಾನಕವಾದಂಥ ಆ ರಾಕ್ಷಸ ರೂಪ ರಾಮನಿಗೆ ಅಸ್ಪಷ್ಟವಾಗಿ ಕಾಣತೊಡಗಿತು. ಅಷ್ಟರಲ್ಲಿ ಅವಳು ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿಕೊಂಡು ಅವರ ಮೇಲೆ ಎಸೆಯಲು ತೊಡಗಿದಳು. ಆಗ ರಾಮ ತಯಾರಾಗಿ ಇದ್ದ. ಅವ ಕಾಡಂತ ತನ್ನ ಬಾಣದಿಂದ ಅವಳ ಕೈಗಳನ್ನೇ ತುಂಡರಿಸಿದ. ಇದರಿಂದ ಅವಳು ಇನ್ನೂ ಕ್ರೋಧಿತಳಾದಳು. ಆಗ ಲಕ್ಷ್ಮಣ ಮುಂದೆ ಬಂದು ತನ್ನ ಬಾಣದಿಂದ ಅವಳ ಮೂಗು ಮತ್ತು ಕಿವಿಯನ್ನೇ ಕತ್ತರಿಸಿದ. ಲಕ್ಷ್ಮಣ ಹಾಗೆ ಮಾಡಿದ ತಕ್ಷಣ ಅವಳು ಭಿನ್ನ ಭಿನ್ನ ಮಾಯಾವಿ ರೂಪಧಾರಣೆ ಮಾಡಲು ಶುರು ಮಾಡಿದಳು. ವಿಶ್ವಾಮಿತ್ರರು ರಾಮನಿಗೆ ಎಚ್ಚರಿಕೆಯ ದೃಷ್ಟಿಯಿಂದ ಹೇಳಿದರು, ರಾಮ, ಸೂರ್ಯ ಮುಳುಗುವ ಮೊದಲು ಈ ರಾಕ್ಷಸಿಯನ್ನು ವಧಿಸು. ಇಲ್ಲದಿದ್ದರೆ ರಾತ್ರಿ ಇವಳ ಅಸೂರಿ ಶಕ್ತಿಗೆ ಇನ್ನಷ್ಟು ಬಲ ಬರುತ್ತದೆ. ಇದನ್ನು ಕೇಳಿದ ತಕ್ಷಣ ರಾಮನು ತೀಕ್ಷ್ಣವಾದ ಬಾಣದಿಂದ ಅವಳ ಎದೆಯನ್ನೇ ಛೇದಿಸಿದ. ಯಾವುದೋ ಒಂದು ದೊಡ್ಡದಾದ ಬಂಡೆಯು ಉರುಳಿದಂತೆ ಧಾಡ್ ಅಂತ ತಾಟಕಿಯ ಆ ಪ್ರಚಂಡವಾದಂಥ ಶರೀರ ಭೂಮಿಯ ಮೇಲೆ ಕುಸಿಯಿತು. ಯಾವುದೇ ದೊಡ್ಡದಾದ ವೃಕ್ಷವು ಕಾಡ್ ಅಂತ ಶಬ್ದ ಮಾಡುತ್ತಾ ಭೂಮಿಯ ಮೇಲೆ ತುಂಡಾಗಿ ಬಿದ್ದಂತಾಯಿತು. ತಾಟಕಿಯ ಸಂಹಾರವನ್ನು ನೋಡಿದ ದೇವದೇವತೆಗಳಿಗೆ ಅತೀ ಆನಂದವಾಯಿತು. ರಾಮ ಮತ್ತು ಲಕ್ಷ್ಮಣನ ಈ ಪರಾಕ್ರಮವನ್ನು ಕಂಡು ವಿಶ್ವಾಮಿತ್ರರಿಗೆ ಹೃದಯ ತುಂಬಿ ಬಂತು. ಅವರು ರಾಮ ಲಕ್ಷ್ಮಣರನ್ನು ಅಪ್ಪಿಕೊಂಡು ಅವರ ಬೆನ್ನನ್ನು ಪ್ರೀತಿಯಿಂದ ತಟ್ಟಿದರು. ಈ ಒಂದು ರೂಮ್ನಲ್ಲಿ ಚೌಕಾಬಾರ ಎನ್ನುವಂತಹ ಕಾನ್ಸೆಪ್ಟನ್ನು ಪರಿಚಯಿಸಲಿದ್ದೇವೆ. ನೋಡಿ, ಇಲ್ಲಿ ಹಳ್ಳಿಯಲ್ಲಿ ಅಜ್ಜಿಯಲ್ಲಿ ಹಳ್ಳಿಕಟ್ಟೆ ಮುಂದೆ ಕೂತ್ಕೊಂಡು ಚೌಕಾಬಾರವನ್ನು ಆಡ್ತಾ ಇದ್ದಾರೆ. ಎಲ್ಲಡಿಕೆ ಬೇರೆ ಇಟ್ಕೊಂಡಿದೆಯಲ್ಲ ಅಜ್ಜಿ. ಹಾಂ, ನೋಡಿ ಇಲ್ಲಿ ಈ ಒಂದು ಆಟದ ಇತಿಹಾಸವನ್ನು ಹೇಳಲಿಕ್ಕೆ ನಮ್ಮ ಮಕ್ಕಳು ರೆಡಿಯಾಗಿದ್ದಾರೆ. ಇಲ್ಲಿ ಚೌಕಾಬಾರವನ್ನು ಆಡ್ತಾ ಇರುವಂತಹ ಮಕ್ಕಳನ್ನು ಕಾಣ್ತಾ ಇದ್ದೀವಿ.
ಮತ್ತು ಬಸವೇಶ್ವರ ಅರಳಿಕಟ್ಟೆಯನ್ನು ಪರಿಚಯಿಸಿದ್ದಾರೆ ಮಕ್ಕಳಿಲ್ಲಿ. ಇಲ್ಲಿ ಕೂತ್ಕೊಂಡು ಆಟವನ್ನು ಆಡುವ ಬಯಸುವಂಥವರು ಇಲ್ಲಿ ಚೌಕಾಬಾರವನ್ನು ಆಟ ಆಡ್ಬೋದು. ಈಗ ಮತ್ತೊಂದು ವಿನೂತವಾದ ಒಂದು ಆಟ. ಈ ಹೆಸರನ್ನು ನೀವು ಕೇಳಿದ್ದೀರಾ ಇಲ್ಲ, ಆಟ ಗೊತ್ತಿದೆ ನಿಮಗೆ. ಮೋಕ್ಷಪಟಂ ಎನ್ನುವಂತಹ ಆಟ. ಮೋಕ್ಷಪಟಂ ಅಂದರೆ ಹಾವು ಮತ್ತು ಏಣಿಯ ಆಟ. ಈ ಹಾವು ಏಣಿಯ ಆಟವನ್ನು ಪರಿಚಯಿಸಲಿದ್ದಾರೆ ನಮ್ಮ 4ನೇ ತರಗತಿಯ ಮಕ್ಕಳುಗಳು. ಈ ಒಂದು ರೂಮ್ನಲ್ಲಿ ನೋಡಿ, ಇಲ್ಲೆಲ್ಲ ಹಾವುಗಳನ್ನು ತಯಾರು ಮಾಡಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು. ಹಾಗೆಯೇ ನೆಲದಲ್ಲಿ ಹಾವು ಏಣಿಯ ಒಂದು ನಕಾಶೆ ಏನಿದೆ, ಆ ನಕಾಶೆಯನ್ನು ಸಹ ಇಲ್ಲಿ ಚಿತ್ರಿಸಿದ್ದಾರೆ. ಹಾಗೆ ಈ ಒಂದು ಆಟದ ವೈಶಿಷ್ಟ್ಯತೆ ಏನು, ಈ ಒಂದು ಆಟದಿಂದ ಏನನ್ನು ತಿಳಿಬೋದು ಅನ್ನೋದನ್ನು ಈ ಒಂದು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ವಿಧಿಯಾಟದಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದು ಈ ಆಟದಿಂದ ಕಲಿತುಕೊಳ್ಳುವಂತಹ ಪಾಠ. ಅಂದರೆ ಇಲ್ಲಿ ಲಕ್ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಈ ಒಂದು ಆಟ, ನಮ್ಮ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ವಿಧಿಯಾಟದ ಒಂದು ಮುಂದೆ ನಮ್ಮ ಒಂದು ಬುದ್ಧಿಶಕ್ತಿ ಏನೂ ಇಲ್ಲ ಅನ್ನುವಂಥದ್ದನ್ನು ಪರಿಚಯಿಸುವಂತಹ ಒಂದು ಆಟ ಹಾವು ಏಣಿಯ ಆಟ. ಹಾಗೆಯೇ ಅಳಗುಣಿ ಮನೆ, ಚನ್ನೆ ಮನೆ ಮತ್ತು ಅಳೆಗುಣ ಮನೆ ಎನ್ನುವಂಥ ಒಂದು ಆಟವನ್ನು ಪರಿಕಲ್ಪನೆಯನ್ನು ಈ ಒಂದು ರೂಮ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಯೋಜಿಸಿದ್ದಾರೆ. 6ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಆಟವನ್ನು, ಅಳುಗುಣಿ ಮನೆ ಆಗಿರ್ಬೋದು, ಆವಿಕಲ್ಲ ಆಟ, ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಈಗ ಈ ಆಟದ ಒಂದು ಅಳಿಗುಣಿ ಮನೆ ಆಟದ ನಕ್ಷೆಯನ್ನು ಸಹ ಈ ಒಂದು ಇದರಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ಮಕ್ಕಳೊಂದಿಗೆ ಪೋಷಕರು ಸಹ ಆಗಮಿಸಿ ಮಕ್ಕಳೊಡನೆ ಅಳಗುಣಿ ಮನೆ ಆಟವನ್ನು ಆಡ್ತಾ ಇದ್ದಾರೆ. ಅಮ್ಮ, ಇದನ್ನ ಆಟ ಆಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆಡಿದ್ರಾ? ಹಾಂ. ಹೇಗೆ ಅನಿಸ್ತಾ ಇದೆ ಈ ಆಟಗಳನ್ನೆಲ್ಲ ಈ ಒಂದು ಶಾಲೆಯಲ್ಲಿ ನೀವು ನೋಡಿದ ಮೇಲೆ? ಈಗ ಇವೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈ ಕಲಿಯುಗದಲ್ಲಿ ಬೇರೆ ಬೇರೆ ಆಟಗಳನ್ನ ಆಡಿಸ್ತಾರೆ. ಅಂದರೆ ಹಿಂದಿನ ಕಾಲದ ಏನಿದೋ ಅದು ತುಂಬ ಸಾಂಸ್ಕೃತಿಕ ಆಟಗಳು ಅಂತ ಹೇಳಕ್ಕೆ ಬಯಸ್ತೀನಿ. ವೈವಿಧ್ಯಮಯ, ಹಿಂದಿನ ಕಾಲದ್ದು ಎಲ್ಲ ವೈವಿಧ್ಯಮಯದ್ದು ಆಟಗಳು. ನಿಮಗೀಗ ಮಕ್ಕಳು ಮನೇಲಿ ಮೊಬೈಲ್ ಹಿಡಿತಾರ ಅಥವಾ ಈ ಥರದ ಆಟಗಳನ್ನ ಆಡೋದನ್ನ ನೋಡ್ತಾ ಇದ್ದೀರಾ? ನಾವು ಈ ಥರ ಆಟ ಆಡಬೇಕು, ಹಿಂದಿನ ಕಾಲದ ಮರಿಬಾರ್ದು ಅಂತೇಳಿ ಮಕ್ಕಳಿಗೆ ಚಟುವಟಿಕೆ ಹೇಳ್ಕೊಡ್ತೀವಿ. ಬರ್ತಾರ ಮಕ್ಕಳು? ಮಕ್ಕಳು ಒಬ್ಬಳೇ ಇರೋದು, ಆಟ ಆಡಿಸ್ತೀವಿ ಸಮಯ ಇದ್ದಾಗ. ಒಳ್ಳೇದಮ್ಮ. ಈ ಥರದ ಆಟಗಳನ್ನ ನೀನು ಸಹ ಅಷ್ಟೇ ಈ ಥರದ ಆಟಗಳನ್ನ ಆಡ್ಬೇಕು. ಅಜ್ಜಿ ಹೇಳ್ಕೊಡ್ತಾರ? ಯಾವನ್ನ? ಹೌದಾ? ಎಷ್ಟು ಆಟ ಕಲ್ತಿದೀಯಾ ಮ್ಯಾಮ್? ಒಂದು 2 ಆಟ ಕಲ್ತಿದ್ದೀನಿ. ಏನೇನು ಆಟ ಆಡ್ತೀಯಾ ನೀನು? ಹಳೆ ಆಟಗಳು ಯಾವ್ಯಾವ ಆಡ್ತೀಯಾ? ಅವೆಲ್ಲ ಇರಲಿ. ಈ ಥರದ ಅಳೆಗುಣಿ ಮನೆ ಆಟ, ಚೌಕಾಬಾರ ಇವೆಲ್ಲ ಬರುತ್ತಾ? ವೆರಿ ಗುಡ್. ಮೇಡಮ್, ಅಜ್ಜಿ ಆಡಿ. ಇದು ಅಳೆಗುಣಿ ಮನೆ ಆಟ ಆಡಿ. ಮುಂದಿಟ್ಕೊಳ್ಳಿ, ಕ್ಲೀನಾಗೆ ಮುಂದಿಟ್ಕೊಳ್ಳಿ. ಇಲ್ಲಿಗೆ ಹಾಕು, ಇಲ್ಲಿಗೆ ಹಾಕು. ನೋಡಿ, ಈಗ ಅಜ್ಜಿ ತನ್ನ ಮೊಮ್ಮಗಳಿಗೆ ಅಳುಗುಡಿ ಮನೆ ಆಟವನ್ನು ಆಡುವಂಥ ಬಗೆಯನ್ನು ಪರಿಚಯಿಸ್ತಾ ಇದ್ದಾರೆ. ಈಗ ನಾನು ಇದನ್ನು ಹಾಕ್ತೀನಿ, ಇದು ನನಗೆ ಬಂತು. ಆಮೇಲೆ ನೀನು 1 2 3 ಹಾಕಿ ಇದನ್ನು ಕಾಕಿ ಈ ಮನೆ ಅಂತ ಹೇಳ್ತೀವಿ. ಈ ಆಟ ಆಡೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳ್ಬಲ್ರಾ? ಇದಕ್ಕೆ ಮನುಷ್ಯಗೆ ಒಂದು ಸ್ವಲ್ಪ ನೆಮ್ಮದಿ, ಖುಷಿ ಕೊಡುತ್ತೆ. ಅಂದರೆ ಸಮಯ ಇದ್ದಾಗ ಆಡ್ಬೋದು. ಬೇರೆ ಕೆಲಸ ಏನಾದ್ರು ಲೆಕ್ಕಾಚಾರ ಏನಾದ್ರು ಉಪಯೋಗಕ್ಕೆ ಬರುತ್ತಾ ನಿಮಗೆ? ಇದು ಮಗ್ಗಿ ಹೇಳ್ಬೋದು, 1 2 3 4 ಅಂತ. ಮಗ್ಗಿಯನ್ನ ಅಂದರೆ ವಿದ್ಯೆ ಬರೋದ್ರಿಂದನೂ ಸಹ ಮಗ್ಗಿಯನ್ನು ಪರಿಚಯಿಸುತ್ತೆ. ಈಗ ಮಗ್ಗಿ ಹೇಳಕ್ಕೆ ಬರಲ್ಲ. 1 2 3 4 5 6 ಅಂತ ಹಾಕ್ತೀವಿ. ಅವಾಗ ಮಗ್ಗಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ವೆರಿ ಗುಡ್ ಅಜ್ಜಿ. ಥ್ಯಾಂಕ್ ಯು. ನಮ್ಮದು ಈಗ ನಮ್ಮ ಮಕ್ಕಳು ಮಹಾಭಾರತಕ್ಕೆ ಕಾರಣವಾದಂಥ ಒಂದು ಆಟವಾದಂಥ ಪಗಡೆಯನ್ನು ಈ ಒಂದು ರೂಮ್ನಲ್ಲಿ ಪರಿಚಯಿಸ್ತಾ ಇದ್ದಾರೆ. ಈ ಒಂದು ಪಗಡೆ ಆಟಕ್ಕೆ ನೋಡಿ, ಭಟ್ಟರು ಸಿದ್ಧವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ.
ಪಗಡೆಯ ವಿನೂತನವಾದಂಥ ಒಂದು ಪರಿಚಯವನ್ನು ಇಲ್ಲಿ ಮಹಾಭಾರತ ಪಾತ್ರಧಾರಿಗಳು ತಾವೆಲ್ಲ ಯಾರ್ಯಾರು ಅಂತ ಹೇಳ್ತೀರಾ ನೀವು? ಹೇಳ್ತೀರಾ? ಯಾರು ನೀವು? ಯಾರು ನೀವು? ಯಾರು ನೀನು? ಇದೇನಿದು ವೇಷ? ನೆಕ್ಸ್ಟ್ ಕೊಡಿ. ನೀವು ಯಾವ ಪಾತ್ರ? ಭೀಮನ ನೀವು? ನೀವು ಅರ್ಜುನ. ವೆರಿ ಗುಡ್. ನೀವು ಹೇಳಿ, ಯಾವ ಪಾತ್ರವನ್ನು ಹಾಕೊಂಡಿದ್ದೀರಾ? ದುರ್ಯೋಧನನ? ನೀವು ಶ್ರೇಯಸ್? ನೀವು ಯಾವ ಪಾತ್ರವನ್ನು ಹಾಕೊಂಡಿದ್ದೀರಾ? ಭೀಮ. ವೆರಿ ಗುಡ್. ಒಂದ್ಸಲ ಕಥೆಯನ್ನು ಇಟ್ಕೊಂಡು ಎತ್ತ ಏನು ಶಿವ ಪಾರ್ವತಿಯವರು ಪಗಡೆ ಆಡೋದು ಗೊತ್ತಿತ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ. ಶಿವ ಪಾರ್ವತಿಯವರು ಸಹ ಆಡಿದಂಥ ಆಟ ಈ ಪಗಡೆ ಆಟ. ನಮ್ಮ ಪುಟಾಣಿಗಳು ಶಿವ ಪಾರ್ವತಿಯ ವೇಷವನ್ನು ಹಾಕ್ಕೊಂಡು ಇಲ್ಲಿ ಪಗಡೆಯನ್ನು ಆಡಲಿಕ್ಕೆ ತಯಾರಾಗಿದ್ದಾರೆ. ವೆರಿ ಗುಡ್. ಓಕೆ, ಈಗ ಶಿವನ ಸರದಿ. ವೆರಿ ಗುಡ್. ಹಾಗೆಯೇ ಇಲ್ಲೂ ಸಹ ಪಗಡೆಯನ್ನು ಆಡ್ತಾ ಇರುವಂಥ ಮಕ್ಕಳನ್ನು ನಾವು ಕಾಣ್ತಾ ಇದ್ದೀವಿ. ಇದು ಒಂದು ಆಧುನಿಕ ಯುಗದ ಒಂದು ನಕ್ಷೆ. ಆ ನಕ್ಷೆಯಲ್ಲಿ ಹುಡುಗರು ಪಗಡೆಯನ್ನು ಆಡ್ತಾ ಇದ್ದಾರೆ. ಇಲ್ಲೂ ಸಹ ಮತ್ತೊಂದು ವಿಭಿನ್ನವಾದಂತಹ ಆನೆ ಕುರಿ ಆಟವನ್ನು ಈ ಒಂದು ರೂಮ್ನಲ್ಲಿ ಪರಿಚಯಿಸ್ತಾ ಇದ್ದೀವಿ. ಇಲ್ಲಿ ಆನೆ ಕುರಿ ಆಟವನ್ನು ಮಕ್ಕಳು ಆಡ್ತಾ ಪೋಷಕರು ಸಹ ಭಾಗಿಯಾಗಿದ್ದಾರೆ. ಸೊ ಇದು ಒಂದು ಆನೆ ಕುರಿ ಆಟದ ನಕ್ಷೆಯನ್ನು ಇಲ್ಲಿ ಚಿತ್ರಿಸಿದ್ದಾನೆ. ಇಲ್ಲಿ ಕಳ್ಳ ಪೊಲೀಸ್ ಆಟವನ್ನು ಆಡಲಿಕ್ಕೆ ಪೊಲೀಸ್ ನೋಡದೆ ಕಳ್ಳರು ಎಲ್ಲರೂ ಸಹ ಸೇರಿದ್ದಾರೆ. ಇದು ರಾಜ, ಮಂತ್ರಿ, ರಾಜ, ಪೊಲೀಸ್, ರಾಣಿ, ರಾಜ. ಗುಡ್. 9 ಕಲ್ಲಿನ ಆಟ. ಹಾಗೆ ಈ ರೂಮಿನಲ್ಲಿ ಹುಡುಗಿಯರ ಒಂದು ಪ್ರಿಯವಾದಂಥ ಒಂದು ಆಟ ಅಂದರೆ ಬಳೆ ಚೂರಿನ ಆಟವನ್ನು ಈ ಒಂದು ರೂಮ್ನಲ್ಲಿ ನಮ್ಮ ಮಕ್ಕಳು ಪರಿಚಯಿಸ್ತಾ ಇದ್ದಾರೆ. ಬಳೆ ಚೂರನ್ನು ಯಾವ ವಿಧಗಳಲ್ಲಿ ಆಡಬಹುದು ಅನ್ನೋದಕ್ಕೆ. ದಿಸ್ ಇಸ್ ಎ ಮಡ್. ಕನ್ನಡದಲ್ಲಿ ಇದರಲ್ಲಿ ಮಣ್ಣಿದೆ, ಮಣ್ಣಲ್ಲಿ ಬಳೆ ಚೂರಿದೆ, ಅದರಲ್ಲಿ ಯಾವುದರಲ್ಲಿದೆ ಅಂತ ಕಂಡುಹಿಡಿಬೇಕು. ಕಂಡುಹಿಡಿಯಿರಿ, ನೋಡೋಣ. ಇದರಲ್ಲಿ ಹೆಂಗ್ ಗೊತ್ತಾಗುತ್ತೆ? ನೀವು ಮಾಡಬೇಕು. ಎರಡರಲ್ಲಿ ಯಾವುದಾದ್ರು ಇದರಲ್ಲಿದೆ. ಅಂದಾಜಿಸುವಿಕೆಯನ್ನು ಕಲಿಸ್ತಾ ಇದೆ. ನೀವು ಸೋತ್ರಿ. ಇದರಲ್ಲಿದೆ. ಇದರಲ್ಲಿದೆಯಾ? ಪ್ರಿಡಿಕ್ಷನ್ ಅನ್ನೋದನ್ನು ಈ ಮಕ್ಕಳು ಪರಿಚಯಿಸ್ತಾ ಹೋಗ್ತಾರೆ. ಇಲ್ಲೂ ಸಹ ಹಾಗೆಯೇ ಯಾವುದೋ ಒಂದು ಆ ಗೋರಿಯೊಳಗಿರೋ ಬಳೆಚೂರಿ ಎಲ್ಲಿದೆ ಅನ್ನೋದನ್ನು, ಅಂದರೆ ಪ್ರಿಡಿಕ್ಷನ್, ಅಂದಾಜು ಮಾಡುವಂಥ ಒಂದು ಪ್ರಿಡಿಕ್ಷನ್ ಅನ್ನುವಂಥ ಒಂದು ವ್ಯಾಲ್ಯೂ ಏನಿದೆ ಅದು ಈ ಮಕ್ಕಳು ಇದರಿಂದ ಪರಿಚಯಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ರೀತಿಯಾಗಿ ಬಳೆಚೋರಿಯನ್ನು ಆಡ್ತಾ ಇದ್ದಾರೆ ಮಕ್ಕಳು. ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದು ಬಣ್ಣವನ್ನು ಮುಟ್ಟಿ ಅಲ್ಲೇ ಇಡಿ. ಆ ಬಣ್ಣವನ್ನು ಮಾತ್ರ ಹಿಡಿದುಕೊಂಡು ಅದೇ ಬಣ್ಣದ ಗಾಗಿನ ಚೂರುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅಂದರೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಅಥವಾ ಅವಧಾನ ಅಂತ ನಾವು ಏನು ಕರಿತೀವಿ, ಅದರ ಹೆಚ್ಚಳವನ್ನು ಈ ಒಂದು ಆಟಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಬೇರೆ ಬಳೆಗಳಿಗೆ ಟಚ್ ಆಗದಂತೆ ಅದೇ ಬಣ್ಣದ ಬಳೆಗಳನ್ನು ಅವರು ಎಕ್ಕಿ ತೆಗಿಬೇಕು.
ಇಲ್ಲೂ ಸಹ ಬಳಗೋರಿ ಆಟ, ಬಳೆಯ ಹಂಚಿಕೆಯ ಸೆಟ್, ಬಳೆಯ ಹಂಚಿಕೆಯ ಆಟ ಅಂತಲೇ ಕರಿತಾ ಹೋಗ್ತೀವಿ. ಯಾರು ಮಾತಾಡ್ತೀರಿ? ಇದು ಬಳೆ ಸೆಟ್ ಆಟ. ಬೇಕಾಗುವ ವಸ್ತುಗಳು ವಿವಿಧ ಬಣ್ಣದ ಬಳೆ ಚೂರಿನ ಜೋಡಿ. ಈ ಆಟವನ್ನು ಆಡಲು ಮೊದಲು ಎಲ್ಲ ಆಟಗಾರರು ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಬೇಕು ಹಾಗೂ ಒಂದು ಆಟಗಾರರು ಎಲ್ಲರಿಗೂ ಬಳೆ ಚೂರುಗಳನ್ನು ಕೊಡಬೇಕು. ಮೊದಲಿಗೆ ಆಟ ಶುರುವಾಗುತ್ತದೆ. ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡುತ್ತಾ ಯಾರು ಮೊದಲು ಸೆಟ್ ಮಾಡುತ್ತಾರೋ ಅವರು ನೆಲಕ್ಕೆ ಸೆಟ್ ಎಂದು ಹೇಳಬೇಕು. ಇವಿಷ್ಟು ಸಹ ಒಳಾಂಗಣ ಆಟಗಳು. ಇಲ್ಲಿ ನೋಡ್ಕೊಂಡು ಬಂದ್ರಾ? ಯಾವ್ಯಾವ ರೂಮ್ ನೋಡ್ಕೊಂಡು ಬಂದ್ರಿ? ಅವೆಲ್ಲ ಅಂದರೆ ಅಲ್ಲಿ ಏನೇನಿತ್ತು ಅಂತ ಹೇಳಿದರೆ ನೀವು ಅಲ್ಲೆಲ್ಲ ಹೋಗಿದ್ದೀರಾ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೇಳಿ ಯಾವ್ಯಾವ ಹೋದು? ಗಜಪಡೆ, ಸ್ನೇಕ್ ಆ್ಯಂಡ್ ಲ್ಯಾಡರ್, ಚೌಕಾಬಾರ, ಇಲ್ಲಿ ಬಳೆ ಸೆಟ್ಟು, ಮತ್ತು ಇಲ್ಲಿ ಗೊಂಬೆ ಆಟವುದು, ಪಗಡೆ ಎಲ್ಲ ಇತ್ತು. ಅವಲಕ್ಕಿ ಆಟ ಎಲ್ಲ ಚೆನ್ನಾಗಿತ್ತು. ಎಲ್ಲ ನೋಡಿದ್ವಿ, ಖುಷಿನೂ ಆಯಿತು. ಒಂದೊಂದು ಆಡಿದ್ವಿ, ಕೆಲವೊಂದು ಆಡಿಲ್ಲ. ಚೌಕಾಬಾರು, ಲೂಡೋ, ಲಗೋರಿ ಅವೆಲ್ಲ ಆಡ್ಬಿಟ್ಟಿರವು. ಇವು ಗಜಪಡೆ, ಅವಲಕ್ಕಿ ಪವಲಕ್ಕಿ. ಥ್ಯಾಂಕ್ ಯು ಸರ್. ಈಗ ನೋಡಿ ಇಲ್ಲಿ ಅವಲಕ್ಕಿ ಪವಲಕ್ಕಿ ಆಡಿದ್ರ ರಘು ನೀವೆಂದರ? ಇಲ್ಲಿ ನೋಡಿ ನಮ್ಮ ಮಕ್ಕಳು ಅವಲಕ್ಕಿ ಪವಲಕ್ಕಿ ಆಡ್ತಾ ಇದ್ದಾರೆ. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನಮಿನ ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟಾರ್. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನಮಿನ ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟಾರ್. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನಮಿನ ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟಾರ್. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನಮಿನ ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟಾರ್. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನಮಿನ ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟಾರ್. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನಮಿನ ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟಾರ್. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನುವಿನ ಡಾಮ್ ಡೂಮ್ ಡಸ್ ಪುಸ್ ಕೈ ಕೊಟಾರ್. ಅವಲಕ್ಕಿ ಪವಲಕ್ಕಿ ಕಾಂಚಿನ ಮಿನುವಿನ. ಈ ಆಟದಿಂದ ಮುಂದಿನ ಭಾಗ ಹೇಳ್ತೀನಿ ಕೇಳಿ. ಕೈ ಎತ್ತಲಾಗ ಹೋಗಿ ಹಿಂದ್ಗಡೆ ಎಲ್ಲರೂ ಕೈ ಇಟ್ಕೋತಾರೆ. ಕೈ ಎತ್ತಲಾಗ ಹೋದ್ವು ಅಂತಾರೆ, ಸಂತೆಗೆ ಹೋದ್ವು ಅಂತಾರೆ. ಸಂತೆಯಿಂದ ಏನು ತಂದೆ ಅಂದರೆ ಕಡಲೆಪುರಿನೋ, ಅವ್ರಿಗೇನು ಬೇಕಾಗಿರುತ್ತೋ ಅದನ್ನೇ ಹೇಳ್ತಾರೆ. ಕಡಲೆಪುರಿ ತಂದೆ, ಅದನ್ನೇನು ಮಾಡಿದೆ? ಕದಿನಿಂದ ಬಚ್ಚಿಕೊಂಡು ತಿಂದೆ. ಕದ ಏನು ಕೊಡ್ತು? ಚಕ್ಕೆ ಕೊಡ್ತು. ಚಕ್ಕೆ ಏನು ಮಾಡಿದೆ? ಒಲೆಗೆ ಹಾಕ್ತೆ. ಒಲೆ ಏನು ಕೊಡ್ತು? ಬೂದಿ ಕೊಡ್ತು. ಬೂದಿ ಏನು ಮಾಡಿದೆ? ಹೊಲಕ್ಕೆ ಹಾಕ್ತೆ. ಹೊಲ ಏನು ಕೊಡ್ತು? ಭತ್ತ ಕೊಡ್ತು. ಸೊ ಹೀಗೆ ನೋಡಿ ಹಳೆ ಆಟಗಳಲ್ಲೂ ಸಹ ಒಂದು ವಿಭಿನ್ನತವಾದಂಥ ಸಂದೇಶವನ್ನು ಸಾರ್ತಾ ಇದೆ. ಹಳೆ ಹಿರಿಯರು ನಮ್ಮ ಮಾಡಿದಂಥ ಆಟಗಳು ಬರೀ ಮನೋರಂಜನೆ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯಲ್ಲಿ ಅವನ ಒಂದು ಬುದ್ಧಿಮತ್ತತೆಯನ್ನು ಚುರುಕುಗೊಳಿಸುವಂತಹ ಆಟಗಳನ್ನು ನಮಗೆ ಹೆಚ್ಚಾಗಿ ಪರಿಚಯಿಸಿದರೆ ಅವುಗಳನ್ನು ಮತ್ತೊಮ್ಮೆ ನಾವು ನಮ್ಮ ಬಸವೇಶ್ವರದಲ್ಲಿ ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಪದ್ಮಶ್ರೀ ಅಂತ. ನನ್ನ ಮಗು ಇಲ್ಲೇ ಬಸವೇಶ್ವರ ಸ್ಕೂಲಲ್ಲಿ UKG ಆಗಿ ಓದ್ತಿದ್ದಾನೆ. ಇಲ್ಲಿ ಹಳ್ಳಿ ಸೊಗಡು ಅಂತ ಆಟ ಆಡಿಸ್ತಿದ್ದಾರೆ ಮಕ್ಕಳನ್ನೆಲ್ಲ. ಇವರು ದಾಯದಲ್ಲಿದ್ದಾರೆ, ದಾಯ ಆಡೋದ್ರಲ್ಲಿ. ಎಲ್ಲ ಚೆನ್ನಾಗಿದೆ ಆಟಗಳು ಒಂದೊಂದು ಥರ. ನಾವು ಟಯರ್ ಆಡೋದ್ರಿ, ಮತ್ತು ಅಳುಗುಳಿ ಮನೆ, ಅದು ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡಿರೋದು. ಅದೆಲ್ಲ ತುಂಬ ಖುಷಿ ಆಯಿತಾ? ಅಂದರೆ ತುಂಬ ವರ್ಷಗಳ ನಂತರ ಇವೆಲ್ಲ ನೋಡ್ತೀವಿ, ಇದೆಲ್ಲ ಆಟ ಆಡ್ತಿರೋದು. ಹೌದು. ಇಲ್ಲ ನೋಡಿದ್ರೆ ಯಾವಾಗ ಮಧ್ಯದಲ್ಲಿ ಏನಿಲ್ಲ ಸರ್, ಇವಾಗೇ ನೋಡ್ತೀವಿ. ಅಂದರೆ ನಾವು ಆಡ್ತಿರೋ ಟೈಮ್ ಅದು ಸ್ಕೂಲಲ್ಲಿ, ಅದು ಇವಾಗ ಆಡ್ತೀವಿ. ನಾನು ಆಗಲೇ ನಿಮಗೆ ಹೇಳಿದೆ, ನಮಗೇನೂ ಸಿಗಲಿಲ್ದಾಗ ಸಿಗೋ ವಸ್ತುಗಳಿಂದನೇ ನಾವು ಆಡಿದಂಥ ಒಂದು ಜನ್ರೇಷನ್ ಅಂದರೆ ನಮ್ಮದು. ಮನೆಯಲ್ಲೇ ಬಿದ್ದಂತಹ ಹಳೆಯದಾದಂತಹ ಗಾಲಿಗಳಿಂದ ನಾವು ಆಟವನ್ನು ಆಡ್ತಾಯಿದ್ವಿ. ಈ ಗಾಲಿ ಆಟವನ್ನು ಸಹ ನಮ್ಮ ಮಕ್ಕಳು ಇಲ್ಲಿ ಆಡಿ ಅವ್ರದ್ದೇ ಇಲ್ಲಿ ಎಲ್ಲರಿಗೂ ಸಹ ಫ್ರೀ, ಎಲ್ಲ ಮಕ್ಕಳು ಎಲ್ಲ ರೀತಿಯ ಆಟಗಳನ್ನು ಆಡ್ತಾ ಇದ್ದಾರೆ. ಅದೇ ರೀತಿ ನೋಡಿ, ಕಂಬಕ್ಕೆ ಗಾಲಿಯನ್ನು ಕಟ್ಟಿದ್ದೀವಿ, ಅದನ್ನು ತೂರಾಡ್ತಿರುವಂಥದ್ದು. ಆ ಕಡೆಯಿಂದ ಈ ಕಡೆಗೆ ಹೋಗುವಂತಹ ಮಕ್ಕಳು. ಹಾಗೆಯೇ ಬಿಲ್ಲು ಬಾಣ, ಬಿಲ್ಲಿನಿಂದ ಬಾಣವನ್ನು ಎಸೆಸುವಂತಹ ಒಂದು ಆಟವನ್ನು ಸಹ ಈ ಮಕ್ಕಳು ಇಲ್ಲಿ ಆಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಕಿಂದ ಮಾಡಿದಂಥ ಉಪಕರಣಗಳು ಯಾವುದೂ ಇಲ್ಲ. ವಿದ್ಯಾರ್ಥಿಗಳೇ ತಯಾರಿಸಿದಂತಹ ಒಂದು ವಸ್ತುಗಳಿಂದ ಬಿಲ್ಲು ಬಾಣಗಳನ್ನು ಮಾಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಮತ್ತೊಂದು ಹೈಡ್ ಆ್ಯಂಡ್ ಸೀಕ್, ಕಣ್ಣು ಮುಚ್ಚಾಲೆ ಆಟ. ಕಣ್ಣು ಮುಚ್ಚಾಲೆ ಆಟವನ್ನು ಸಹ ಈ ಮಕ್ಕಳು ಆಟ ಆಡ್ತಾ ಇದ್ದಾರೆ.
ಇವತ್ತಿನ ವಿದ್ಯಾರ್ಥಿಗಳು ಈ ರೀತಿಯ ಆಟಗಳನ್ನು ಆಡಿರುವಂಥದ್ದೇ ಕಮ್ಮಿ. ಶಾಲೆಗೆ ಬಂದರೆ ಬರೀ ಥ್ರೋಬಾಲ್, ವಾಲಿಬಾಲ್ ಇಂತಹ ಆಟಗಳನ್ನೇ ಆಡ್ತಾ ಇರುವಂಥ ಈ ಮಕ್ಕಳು ಇವತ್ತು ಒಂದು ವಿಭಿನ್ನವಾದಂಥ ಈ ಒಂದು ಆಟವನ್ನು ಆಡ್ತಾ ಇರ್ತಾರೆ. ಹಾಗೆ ಈಗ ಮತ್ತೊಂದು ರೀತಿಯ ಚಟುವಟಿಕೆ ಅಂದರೆ ಮಲ್ಲಗಂಬದ ಆಟವನ್ನು ಪರಿಚಯಿಸ್ತಾ ಇದ್ದೀನಿ. CRL ಗೆಳೆಯರೆ, ಆ ಕುಸ್ತಿ ರೆಡಿ ಮಾಡ್ಕೊಳಕ್ಕೆ ಹೇಳಿ, ಆ ಸೌಂಡ್ ಏನು ಮಾಡಬೇಡಿ ಅಂತ ಹೇಳಿ. ಇದು ಮಲ್ಲಗಂಬ ಎನ್ನುವಂಥ ಒಂದು ಆಟ ರಾಜ ಮಹಾರಾಜರುಗಳ ಕಾಲದಲ್ಲಿ ಅತ್ಯಂತ ಪ್ರಚಲಿತವಾದಂತಹ ಒಂದು ಆಟ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಸ್ಪರ್ಧೆಗಳು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಪಟುಗಳು ಬಂದು ಇಂಥ ಒಂದು ಆಟವನ್ನು ಸಹ ಆಡ್ತಾಯಿದ್ರು. ಇಂಥ ಒಂದು ಮಲ್ಲಗಂಬದ ಪ್ರದರ್ಶನವನ್ನು ಸಹ ನಮ್ಮ ಮಕ್ಕಳು ಇಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲೇ ಇನ್ನೂ ಅನೇಕ ರೀತಿಯ ತಂತ್ರಗಾರಿಕೆಗಳಿಂದ ಆಟವನ್ನು ಆಡ್ತಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳ ಒಂದು ತರಬೇತಿಯ ಕೊರತೆ ಇರುವುದರಿಂದ ಕೇವಲ ಒಂದೇ ಒಂದು ರೀತಿಯ ಮಲ್ಲಗಂಬದ ಪ್ರದರ್ಶನವನ್ನು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಬನ್ನಿ, ಮಳೆ ಸ್ಟಾರ್ಟ್ ಆಗ್ತದೆ. ಅದು ತಾಯಿ, ನಿಮ್ಮ ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ತುಂಬೈತೆ ತಾಯಿ. ತಾಯಿ, ನೀವು ವಿದ್ಯೆಯಲ್ಲಿ ಸರಸ್ವತಿ ತಾಯಿ. ತಾಯಿ, ನೀವು ಮುಟ್ಟಿದರೆ ಚಿನ್ನ ಆಗುತ್ತೆ ತಾಯಿ, ಚಿನ್ನ. ತಾಯಿ, ನೀವು ಕಾಲಿಟ್ಟ ಕಡೆ ಒಂದು 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ, 8 16 ಆಗುತ್ತೆ ತಾಯಿ. ತಾಯಿ, ಶರಣಾರ್ಥಿ.
ಇದನ್ನು ಬಿಡ ಇದು ಬಿಡು. ಅವನು ಕರ್ಸಮ್ಮ ಬೇಗ ಬೇಗ. ರಘು ಗೋಲಿ ಆಡಿದ್ರಿ ಅನ್ಸುತ್ತೆ, ನೀವು ಆಡಿದ್ರಾ? ನೋಡಿ ಗೋಲಿ ಆಡ್ತಾ ಇದ್ದಾರೆ ಹುಡುಗರು. ಏನು ಆಟ ಇದು? ರಾಜಾರಾಣಿ. ರಾಜಾರಾಣಿ ಹೆಂಗೆ ಅದು ರೂಲ್ಸ್ ಹೆಂಗೆ? ಗುಂಡಿ ಹಾಕಿದ್ರೆ ರಾಜ, ಬೇರೆಯವರು ರಾಜ ಆದ್ರನ್ನ ಹೊಡಿದ್ರೆ ಅವ್ರು ಹೆಣ್ಣು. ಅವ್ರು ನಮಗೆ ಮುಟ್ಟಕ್ಕೆ ಬರಲ್ಲ ಹೆಣ್ಣಿದ್ರು. ತೋರಿಸಿ ಒಂದ್ಸಲ ಹೆಂಗೆ. ಏನಿವಾಗ ಅದು ರಾಣಿ ಆಯ್ತಾ? ಗುಡ್, ಥ್ಯಾಂಕ್ ಯು. ಕಬಡ್ಡಿ ಆಟ. ಹೈಸ್ಕೂಲ್ ಅವ್ರಿಗೆ ಕರಿತಾ ಇದ್ರು, ಹೋಗಪ್ಪ. ಅವಳು ಒಬ್ಬಳೇ ಇರಲ್ಲ. ನಿಮ್ಮ ಮೇಡಮ್ ಹುಡುಗಿಯನ್ನ ಇದು ಬೇಕಾ, ಆಮೇಲೆ ಮಾಡುವಂತೆ ಹುಡುಗಿಯರು ಕಲೀರಿ ಫಸ್ಟ್ ಅಂತೀನಿ. ಸೊ ಇಲ್ಲೂ ಸಹ ಗೋಲಿ ಆಡ್ತಾ ಇದ್ದಾರೆ ರಘು. ಏನ್ರಿ ಅಲ್ಲೇ ಅಮ್ಮ. ಓಹೋ, ಇಲ್ಲಿ ಕುಂಟಪಿಲ್ಲೆಯನ್ನು ಆಡ್ತಾ ಇದ್ದಾರೆ ಹುಡುಗಿಯರು. ಸಾಮಾನ್ಯ ಇದೆಲ್ಲ ನಾವು ಬಾಲ್ಯದಲ್ಲಿದ್ದಾಗ ಆಡಿದಂಥ ಆಟಗಳು. ಈ ಆಟವನ್ನು ನಾವು ಟೀಚರ್ಸ್ಗಳೇ ಅವರಿಗೆ ಹೇಗೆ ಆಡಬೇಕು, ಯಾವ್ಯಾವ ಸ್ಟೆಪ್ಪು ಅನ್ನುವಂಥದ್ದನ್ನು ನಾವೇ ಹೇಳ್ಕೊಟ್ಟಿದ್ದೀವಿ. ಇವತ್ತಿನ ಹುಡುಗರಿಗೆ ಈ ಒಂದು ಆಟದ ಪರಿಚಯವೂ ಸಹ ಇಲ್ಲ. ಸರ್, ಮಲ್ಟಿ ಆರ್ಗನ್ಸ್. ನೀವು ಜಿಮ್ ಮಾಡಿದರೆ ಯಾವುದೋ ಒಂದು ಪಾರ್ಟಿಗೆ ನೀವು ವ್ಯಾಯಾಮ ಕೊಡ್ತೀರಾ. ಇಲ್ಲಿ ಕಾಲು, ಮೆದುಳು ಮತ್ತು ಕೈ ಮೂರಷ್ಟು ವರ್ಕ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಲವೊಂದು ಕಾನ್ಷಿಯಸ್, ಈ ಪಟ್ಟೆಗಳನ್ನು ತುಳಿಬಾರ್ದು. ನೋಡಿ, ಇವಳು ಔಟ್ ಆದಲಿ, ಈ ಮನೆಯಿಂದ ಆ ಮನೆಗೆ ಹಾಕಿದರೆ ಔಟ್ ಆಯಿತು. ಸೊ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಆ ಮಕ್ಕಳು ತಲೆ ಓಡಿಸ್ತಾರೆ ಹೇಗೆ ಆಡಬೇಕು ಅಂತ. ಇದು ಬರೀ ಕುಂಟೆ ಅಷ್ಟೇ ಅಲ್ಲ. ನೆಕ್ಸ್ಟ್ ಸ್ಟೆಪ್ ತೋರಿಸಮ್ಮ. ಕೈ ಯಾವ್ದಾರು ಮಾಡಿ ನೋಡಿ, ಕೈಯಿಂದ ಈ ಕೈ ಹಾಗೇ ಇರಬೇಕು. ಅವರು
ಅದೇ ಅವರ ಬಿಲ್ಲೆ ಮೇಲೆ ಕಾಲಿಡಬೇಕು ಅವರು, ಇಲ್ಲಾಂದರೆ ಅವರು ಔಟ್ ಆಗ್ತಾ ಹೋಗ್ತಾರೆ. ನೋಡಿ, ಕೈಯನ್ನು ಉಲ್ಟಾ. ಅಂದರೆ ಅಲ್ಲಿ ಬ್ಯಾಲೆನ್ಸಿಂಗು ಬರುತ್ತೆ ಎರೆಗು. ನಾವು ಬರೀ ಒಂದು ಕಡೆ ಮಾತ್ರ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಕಡೆ ಜಾಸ್ತಿ ಯೂಸ್ ಮಾಡಲ್ಲ. ಆ ಬ್ಯಾಲೆನ್ಸಿಂಗ್ ನೇಚರ್ ನೋಡಿ. ಈಗ ಅದ್ರ ಮೇಲೆ ಒಂದು ಬಚ್ಚ, ಔಟ ಔಟ ಅವರು ಔಟ್ ಆದರೆ ಇವರು ಔಟ್ ಆದ್ರೆ ಇಬ್ಬರು ಅಟ್ ಎ ಟೈಮ್. ಹಾಂ ಇದು ಚಿನ್ನಿ ದಾಂಡು, ಗಿಲ್ಲಿ ದಾಂಡು, ಬೇರೆ ಬೇರೆ ಹೆಸರುಗಳಿಂದನೂ ಕರಿತಾ ಹೋಗ್ತಾರೆ. ಚಿನ್ನಿ ದಾಂಡು ಆಟವನ್ನು ಆಡ್ತಾ ಇದ್ದಾರೆ. ದಾಂಡ್ ಏನ ಇದು ಆಟ? ಹೆಂಗ ಆಡಿದ್ದು ಇದು? ಹೆಂಗಪ್ಪ ಇದು ಆಡಿದ್ದು? ಮ್ಯಾಮ್ ಫಸ್ಟ್ ಗಿಲ್ಲಿ ಹಿಡ್ಕೊಂಡು ಗಿಲ್ಲಿ ತೊಂದಿರುವಾಗ ಆವಾಗ ನಾವು ಅವ್ರಿಗೆ ಗಿಲ್ಲಿ ಕ್ಯಾಚ್ ಹಿಡಿದಿರೋ ನಾವು ಸಿಂಗಲ್ ಚಾನ್ಸ್ ಅಂತ ಹೇಳ್ಬೇಕು. ಇಫ್ ಅವ್ರು ಡಬಲ್ ಚಾನ್ಸ್ ಕೇಳಿದ್ರೆ ಡಬಲ್ ಸತಿ ಆಗ ಮ್ಯಾಮ್ ಗಿಲ್ಲಿ ಹಾಕಿ ದಂಡಕ್ಕೆ ಟಚ್ ಆದರೆ ಔಟ್ ಅದು ಮತ್ತೆ ಆಡ್ಬೇಕು. ಅವ್ನು ಹಾಕಿಲ್ಲ ಅಂದರೆ ಮತ್ತೆ ನಾವು ಗಿಲ್ಲಿ ಹಿಡ್ಕೊಂಡು ಹೊಡಿವಿ 6 ಆಡು. ಅಳತೆ ಏನು ಮಾಡಲ್ವಾ ಇಲ್ಲಿ? ಮ್ಯಾಮ್ ಫಸ್ಟು ಹೊಡೆದ್ಮೇಲೆ ಅಳತೆ ಮಾಡಬೇಕು. ಹೆಂಗೆ ಅಳತೆ ಮಾಡೋದು ಮ್ಯಾಮ್? ಗಿಲ್ಲಿ ಇಲ್ಲಾಂದರೆ ಗಿಲ್ಲಿ ದಂಡ ಇಲ್ಲಾಂದರೆ ಅವು ದಂಡದಿಂದ ಮಾತ್ರ. ಎಷ್ಟು ಇರಬೇಕು ಮ್ಯಾಮ್? ನಾವು ಎಷ್ಟು ಹೇಳ್ತೀವಿ ಅಷ್ಟು ಅಳತೆ ಮಾಡ್ಕೊಬೋದು. ಟಚಸ್ ಮೇಲೆ ಹೇಳ್ತೀವಿ. ಏನು ಯೂಸ್ ಆಗುತ್ತೆ ನಮಗೆ ಸರ್? ಇದರಿಂದ ಏನಪ್ಪ ಯೂಸ್ ನಮಗೆ ಹೇಳ್ಬೇಕು? ಅಲ್ಲ ಕಣೋ, ಇಷ್ಟು ಮೀಟರ್ ದಾಟ್ತೆ ಅಂತ ಒಂದು ನಿಮಗೆ ಕೆಪಾಸಿಟಿ ಇರ್ತದೆ. ನಾನು ಇಷ್ಟು ಮೀಟರ್ ಜಂಪ್ ನಮ್ಮ ಹ್ಯಾಂಡ್ ಪವರ್ ಗೊತ್ತಾಗುತ್ತೆ, ನಾವು ಏನು ಮೇನ್ ಪವರ್ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಕ್ಯಾಲ್ಕುಲೇಟ್ ಏನಾದ್ರು ಮಾಡ್ತಿರ್ತೀಯ ಮೈಂಡಲ್ಲಾಗೆ? ಮಾಡ್ತಿರ್ತೀಯ? ಮತ್ತು ಆ ಕ್ಯಾಲ್ಕುಲೇಷನ್ ಬರುತ್ತಲ್ವ ಇದರಿಂದ, ಗೊತ್ತಾಯ್ತಾ? ಇನ್ಮೇಲೆ PT ಮಾಸ್ಟರ್ ರೂಮಿಗೆ ಹೋಗ್ಬೇಡ್ರಿ. ಪೀರಿಯಡ್ ಇದ್ದಾಗ ಏನು ಬರಬೇಕು? ಗಿಲ್ಲಿ ದಾಂಡು, ಗೋಲಿ ಇಂಥ ಎಲ್ಲ ಆಟಗಳನ್ನು ಆಡಬೇಕು, ಗೊತ್ತಾಯ್ತಾ? ಹಾಗಂತ ನಿಮ್ಮ ಜೋಬಲ್ಲಿ ಇಟ್ಕೋಬೇಡಿ. PT ಮಾಸ್ಟರ್ ಹ್ಯಾಂಡ್ ಓವರ್ ಕೊಡಿ. ಆ PT ಮಾಸ್ಟರ್ ಇಸ್ಕೊಂಡು ನೀವು ಆಟ ಆಡಬೇಕು. ನಿಮಗೆ ಅದು ಒಂದು IQ ಲೆವೆಲ್ಲು ಸಹ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆಡ್ತೀರಾ ಇನ್ಮೇಲೆ? ಓಕೆ, ವೆರಿ ಗುಡ್. ಹೂನಪ್ಪ, ಬಂದೆ. ಲಗೋರಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಇಲ್ಲಿ. ಅಟೋಲ್ ನಿಮ್ದ ಇದು? ಏನು ಆಟ ಇದು? ಲಗೋರಿ. ಹೆಂಗಪ್ಪ ಆಡೋದು ಹೇಳ್ತೀಯಾ? ಹಾಂ, ಹೇಳಪ್ಪ. ಮ್ಯಾಮ್ ಫಸ್ಟಲ್ಲಿ ನಾವು ಬಾಲ್ ತೊಗೊಂಡು ಲೈನ್ ಗೆರೆ ಇರುತ್ತೆ ಮ್ಯಾಮ್. ಗೆರೆಯಿಂದ ದೂರದಿಂದ ಹೊಡಿಬೇಕು ಮ್ಯಾಮ್. ಬಾಲ್ ಬಿದ್ದಾಗ ಬಾಲ್ ದೂರ ಹೋದಾಗ ಅವಾಗ ಬಂದು ಕಟ್ಟಬೇಕು. ಅವರು ಕಟ್ಟಷ್ಟರಲ್ಲಿ ಬಂದು ಹೊಡೆದ್ರೆ ನಾವು ಔಟು. ಇದರಿಂದ ನಮ್ಗೆ ಫಿಸಿಕಲು ಮತ್ತು ಫಿಸಿಕಲ್ ಹೆಲ್ತು ಚೆನ್ನಾಗಿರುತ್ತೆ. ವಾಕ್ ರನ್ನಿಂಗ್ ಮಾಡೋ ಹಂಗಿದೆ. ಇಲ್ಲಿ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಆ್ಯಟಿಟ್ಯೂಡು ಫ್ರೆಂಡ್ಸ್ ಜೊತೆ ಆಡೋದು ಒಂದು ಮಜಾನೇ ಬೇರೆ. ಆಟ ಆಡಿ ಒಂದ್ಸಲ. ನೆಕ್ಸ್ಟ್ ಚಾನ್ಸ್. ಯಾರಾದ್ರೂ ಹೊಡಿರೋ? ಗುರಿ ಇಡಬೇಕು, ಗುರಿ ಇಟ್ಟು ಆಡಬೇಕು. ಹೊಡಿರೋ ಒಬ್ಬರು. ಇದು ಹಸು ಹುಲಿ ಆಟ ಅಂಥೇಳಿ. ಹಸು ಮೂಕ ಪ್ರಾಣಿ, ಹಾಗೆ ಹುಲಿ ವ್ಯಾಘ್ರ.
ಈ ವ್ಯಾಘ್ರ ಹುಲಿ ಹಸುವನ್ನು ಅಟ್ಟಾಡಿಸ್ತಾ ಇರುತ್ತೆ. ಆ ಅಟ್ಟಾಡಿಸ್ತಿರುವಂಥ ಹಸುನ ಎಲ್ಲರೂ ರಕ್ಷಣೆ ಮಾಡ್ತಾರೆ ವ್ಯಾಘ್ರನಿಂದ. ವ್ಯಾಘ್ರ ಹಸುವನ್ನು ತಿನ್ನಲಿಕ್ಕೆ ತುಂಬ ಸೆಣಸಾಡುತ್ತೆ. ಕೊನೆಗೆ ಹಸು ವ್ಯಾಘ್ರನಿಗೆ ಬಲಿಯಾಗುತ್ತೆ. ಆ ಒಂದು ಆಟವನ್ನು ಮಕ್ಕಳಿಗೆ ನಾವು ನಮ್ಮ ಶಾಲೆ ಮೂಲಕ ಪರಿಚಯ ಮಾಡ್ತಾಯಿದ್ದೀವಿ. ಅದು ಹಸು ಹುಲಿ ಆಟ. ಮಕ್ಕಳ ಒಂದು ಮನೋಲ್ಲಾಸಕ್ಕಾಗಿ ಈ ಒಂದು ಆಟವನ್ನು ಚಿಕ್ಕ ಮಕ್ಕಳಿದ್ದಾಗ ನಾವು ಆಡ್ತಾಯಿದ್ವಿ. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಕೂಡ ಈ ಒಂದು ಹಸು ಹುಲಿ ಆಟವನ್ನು ಆಡುವುದರ ಮೂಲಕ ತುಂಬ ಸಂತೋಷವನ್ನು ಪಡ್ತಾ ಇದ್ದಾರೆ. ಅವರ ಮನಸ್ಸಿಗೂ ಕೂಡ ಉಲ್ಲಾಸವನ್ನು ತರ್ತಾ ಇದೆ. ಥ್ಯಾಂಕ್ ಯು. ಇದರಿಂದ ಏನು ಉಪಯೋಗ ಅಂತಂದರೆ, ನಾವು ಕೆಟ್ಟದ್ರಿಂದ ಹೇಗೆ ರಕ್ಷಣೆಯನ್ನು ಪಡ್ಕೋಬೋದು. ವ್ಯಾಘ್ರ ಅಂತಂದರೆ ಅದು ಕ್ರೂರವಾದಂಥ ಪ್ರಾಣಿ ಅಥವಾ ಕೆಟ್ಟದ್ದು ಅಂತ ಅನ್ಕೋಬೋದು, ಅಥವಾ ನಮಗೆ ಬೇಡವಾಗಿದ್ದು, ಅಥವಾ ನಾವು ದೂರ ಇರಬೇಕು, ದುಷ್ಟರಿಂದ ದೂರ ಇರಬೇಕು ಅನ್ನೋದು ಒಂದು ಮೆಸೇಜ್ ಇದೆ. ಅದನ್ನು ನಾವು ಈ ಆಟದ ಮೂಲಕ ಮಕ್ಕಳಿಗೆ ಪರಿಚಯ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಮಕ್ಕಳೇ, ನಾವೆಲ್ಲ ಈಗ ನದಿ ದಡ ಆಟ ಆಡೋಣವಾ? ಓಕೆ, ನಾನು ನದಿ ಅಂತ ಹೇಳಿದಾಗ ಒಳಗಡೆ ಜಂಪ್ ಮಾಡಬೇಕು, ದಡ ಅಂತ ಹೇಳಿದಾಗ ಹೊರಗಡೆ ಜಂಪ್ ಮಾಡಬೇಕು. ಓಕೆನಾ? ನದಿ, ದಡ, ನದಿ, ದಡ, ದಡ, ಔಟ್. ಧನುಷ್ ಔಟ್. ನದಿ, ದಡ, ನದಿ, ನದಿ. ಯಾರ್ಯಾರು ಔಟ್ಸೈಡ್ ಹೋದ್ರೆ ಔಟ್. ಓಕೆನಾ? ದಡ, ನದಿ, ನದಿ, ಔಟ್. ದಡ, ನದಿ, ದಡ, ದಡ, ನದಿ, ನದಿ, ದಡ. ಓಕೆ, ಗೊತ್ತಾಯ್ತಲ್ವಾ ಹೇಗೆ ಆಟ ಆಡಬೇಕು ಅಂತ? ಓಕೆ, ಥ್ಯಾಂಕ್ ಯು ಸರ್. ಸರ್, ಇದರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ. ಅಂದರೆ ಏನು ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೋಬೇಕು. ಅದು ತಕ್ಕಂಗೆ ಕೆಲವೊಂದು ಸರಿ ಏನಾಗುತ್ತೆ, ರಿಪಿಟೇಷನ್ಸ್ ಮಾಡೋದ್ರಿಂದ ಮಕ್ಕಳಿಗೆ ಸೇಮ್ ನಾವೇನೋ ಮಾಡ್ತಿದ್ವಿ, ಹಂಗೆ ನದಿ ಆದ ತಕ್ಷಣ ದಡ, ದಡ ಆದ ತಕ್ಷಣ ನದಿ ಅನ್ನೋದೇ ಕಾನ್ಸೆಪ್ಟ್ ಇರುತ್ತೆ. ಬಟ್ ಅವಾಗ ಮಕ್ಕಳಿಗೆ ಆಟ ಆಡೋದ್ರಿಂದ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಗುತ್ತೆ, ಏನು ಹೇಳ್ತಿದ್ದಾರೆ ಅನ್ನೋದು ಗ್ರಾಸ್ಪಿಂಗ್ ಪವರ್ ಹೆಚ್ಚಾಗುತ್ತೆ ಸರ್ ಈ ಆಟ ಆಡೋದ್ರಿಂದ ಮಕ್ಕಳಿಗೆ. ಓಕೆ ಸರ್, ವೆಲ್ಕಮ್.